ಮುಂದೆ ಏಟು ಒಂಟಿ ಸರ್ಗ ಸಿಂಗಲ್ಲಾಗೆ ನುಗ್ತಿನಲ್ಲ ಹೆಜ್ಜೆ ಇಟ್ರೆ ಸೋಲೆ ಇಲ್ಲ ಸಾರಿ ಕದ್ದು ಹೆದರೋಣಲ್ಲ ಇಲ್ಲಿ ಕೇಳಿನು ರೌಡಿನು ಬೆಲ್ಲನ್ನು ನಾನೇ ಕಣೋ ರಣಾಧಿಪತೆ ನನ್ನ ಆಸೆಗಳು ತೌಸಂಡು ಈ ಭೂಮಿಯೇ ನನ್ನ ಕಾನ್ಸೆಂಡು ನಾನಲ್ಲ ನನ್ನಂತ ಬಂಡ ಯಾರೆಲ್ಲ ಕನ್ನಡ ಭಾಷೆ ನನ್ ಜೀವ ಕಾವೇರಿ ತಾಯಿ ನಮ್ಮವ್ವ ತುಂಬಾ ಒಳ್ಳೆಯವರಪ್ಪ ನೀವು ಪೂರ್ತಿ ಕೆಟ್ಟವರಪ್ಪ ನಾವು ನಮ್ಮ ಹಾಡಲು ಕೇಳಲೇಬೇಡಿ ಲೈಫು ಇಷ್ಟೇನೆ ಜ್ಞಾನ ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲೇ ಜೀವ ಸಖ ಹೇ ಕಾತರವೇ ಒಂದು ಸುಖ ಲಕ್ಕಿ ಲಕ್ಕಮ್ಮ ಲುಕ್ಕಿನಲ್ಲಿ ಲಾಕ್ ಮಾಡೋ ಲಕ್ಕಿ ಲಕ್ಕಮ್ಮ ನನ್ನ ತವರೂರು ಆಗುಂಬೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ
ನನಗೆ ಆಶೀರ್ವಾದ ಮಾಡ್ತೀರಾ? ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಕಣೆ. ಮೇಲೇಳೆ ಮೀನಾಕ್ಷಿ, ಆ ದೇವ್ರ ಹತ್ರ ನೀನ್ ಏನೇ ಕೇಳ್ಕೊಂಡೆ? ಏನಂದ್ರೆ ಇನ್ನೇನ್ರಿ ಬೇಡ್ಕೊಳ್ಳಿ ನಾನು? ದೇವರಂತ ಗಂಡ, ಮುತ್ತಿನಂಥ 3 ಮಕ್ಕಳನ್ನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ನನ್ನ ಸಂಸಾರ ಸುಖ ಸಂಸಾರ, ಇನ್ನೇನು ಬೇಡ್ಕೊಳ್ಳಾರ. ಯಾವಾಗಲೂ ಈ ನನ್ನ ಮನೆ ಸುಖದಿಂದ ಸಂತೋಷದಿಂದ ಕೂಡಿರಲಿ ಅಂತ ಕೇಳ್ಕೊಂಡೆ ಅಷ್ಟೆ. ಹೇ ಅಲ್ಲ ಕಣೆ, ನೀನು ಯಾವಾಗಲೂ ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಕೇಳ್ತಿದ್ಯಲ್ಲ, ನಿನಗೆ ಅಂತ ನೀನೇನು ಕೇಳಲಿಲ್ವೇನೆ? ಏನಂದ್ರೆ ನನಗೆ ಅಂತ ದೇವ್ರಂತ ಗಂಡನೇ ಇರಬೇಕಾದ್ರೆ ನೀವು ಇನ್ನೇನ್ರಿ ಬೇಡ್ಕೊಳ್ಳಿ ನಾನು? ಆದರೆ ನಾನು ಪ್ರೀತಿಸಿ ಮದುವೆ ಆದ ಒಂದೇ ಒಂದು ಕಾರಣಕ್ಕೆ ನನ್ನಣ್ಣ ನನ್ನನ್ನು ದೂರ ಮಾಡಿಬಿಟ್ರು. ದೂರ ಮಾಡೋದು ಅಲ್ಲದೆ ಮಕ್ಕಳಿಗೆ ನನ್ನ ಮೇಲೆ ಹಾಗೆ ಥರ ಸಾಸು ಹಾಗೆ ಮಾಡಿ ಪ್ರಾಣ ಬಿಟ್ಬಿಟ್ರು. ಇಲ್ಲಿವರೆಗೂ ನನಗೆ ಯಾವುದೇ ಕೊರತೆ ಬಾರದ ಹಾಗೆ ನನ್ನನ್ನು ಕೈ ಹಿಡಿದು ಸಾಕಿ ಸಲಹಿದಿರಾರೆ. ನನಗೆ ಮುತ್ತೈದೆ ಸಾವನ್ನ ನಿಮ್ಮ ಮಡಲಲ್ಲಿ ಕೊಟ್ರೆ ಅಷ್ಟೇ ಸಾಕು. ಈಗ ಯಾಕೆ ಸಾವಿನ ವಿಚಾರ ಮಾತಾಡ್ತೀಯಾ? ನನ್ನ ಪ್ರೀತಿ ನೀನು ನಿನ್ ತವ್ರ ಮನೇನೆ ಸಾಚಿತ್ವ ಕಳ್ಕೊಂಡ ಕಣೆ. ಆ ಪಾಪದ ಪ್ರಜ್ಞೆ ನನ್ನ ಅವಾಗವಾಗ ಕಾಡ್ತಾ ಇರುತ್ತೆ ಕಣೆ. ನನ್ನಿಂದಾಗಿ ನೀನು ನಿನ್ನ ಸಂಸಾರ ಸಮಾರಂಭ ಸುಖ ದುಃಖಗಳಿಂದ ದೂರಾಗಿ ಈ ಗುಣಶೇಖರನ ಕೈ ಹಿಡಿದು ನಿನ್ನಂತ ಹೆಂಡ್ತಿನ ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಕಣೆ. ಮುತ್ತಂತ 3 ಮಕ್ಕಳು ಕೊಟ್ಟಿದೀಯ. ಈ ಗುಣಶೇಖರನ ಭಾಗ್ಯದ ದೇವತೆ ಕಣೆ ನೀನು. ಅಚ್ಚರಿ ಮೀನಾಕ್ಷಿ, ಮೊದಲನೇ ಮಗು ಗಂಡು ಮಗು ಬೇಕು ಅಂತ ಆ ದೇವ್ರ ಹತ್ರ ಆಟ ಹಿಡಿದು 2 ಗಂಡು ಮಕ್ಕಳನ್ನ ಪಡೆದಿದೀಯ ಅಲ್ಲ ಕಣೆ? ನಿನಗೆ ಗಂಡು ಮಕ್ಕಳು ಅಂದ್ರೆ ಅದು ಯಾಕೆ ಅಷ್ಟೊಂದು ಇಷ್ಟ? ಏನಂದ್ರೆ ಪ್ರತಿಯೊಬ್ಬ ತಾಯಿಗೂ ಮೊದಲನೇ ಮಗ ಗಂಡು ಮಗುನೇ ಹುಟ್ಟಬೇಕು ಅಂತ 10 ಕಡೆ ಹರಕೆ ಮಾಡಿ ಹೆರ್ತಾಳೆ. ಯಾಕಂದ್ರೆ ಮೊದಲನೇ ಮಗ ಮನೇಲಿ ಗಂಡು ಮಗ ಆಗಿ ಹುಟ್ಟು ಬಂದ್ರೆ 2ನೇ ಮಗು ಗಂಡಾಗ್ಲಿ ಹೆಣ್ಣಾದ್ರೆ ಆ ತಂಗಿಗಾಗ್ಲಿ ಅಪ್ಪ ಅಮ್ಮಗಾಗ್ಲಿ ಮನೆಯಲ್ಲಿ ಆಶ್ರಯ ಆಗಿ ನಿಲ್ತಾನೆ ಅನ್ನೋ ಒಂದೇ ಒಂದು ಭರವಸೆ ಅಲ್ರಿ ಆ ತಾಯಿ ಮೊದಲನೇ ಮಗು ಗಂಡು ಮಗುನೇ ಆಗ್ಲಿ ಅಂತ ಕೇಳ್ಕೊಳ್ಳೋದು. ಗಂಡು ಮಕ್ಕಳನ್ನ ನಂಬೇಡ ಕಣೆ. ಯಾಕೆಂದ್ರೆ ಅತಿ ಆಸೆ ಗತಿ ಕೇಡು ಅಂತ ಗಾದೆನೇ ಇಲ್ವೇನೆ? ಹಾಗೇನು ಇಲ್ಲ ರೀ. ನನಗೆ ನನ್ನ ಮಕ್ಕಳು ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ನ ಮಕ್ಕಳೇ ನನಗೆ ಪ್ರಾಣ ಅಂದ್ರೆ. ಆಯಿತು ಕಣೆ, ಆಗ್ಲಿ. ನಿನ್ನ ಆಸೆ ಅಂತೆ ಆ ದೇವ್ರು ನಿನ್ಗೆ ಯಾವಾಗ್ಲೂ ಹೂವಿನ ಮೇಲೆ ನಡೆಯೋ ಯೋಗ ಕೊಡ್ಲಿ ಕಣೆ. ಅದನ್ನ ಈ ಕಣ್ ತುಂಬ ನೋಡೋ ಭಾಗ್ಯ ನಂದಾಗಿರ್ಲಿ ಕಣೆ. ಪ್ರೇಮವೇ 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 ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ
ಜೊತೆ ಇರಲು ನಾನು ಚೆನ್ನ ಅರಿಶಿನದ ಜೊತೆಯಲ್ಲಿ ಕುಂಕುಮವು ಚೆನ್ನ ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗಿಂತ ಚೆನ್ನ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಮಿಸಲೇ ಇಲ್ಲ ನಿನ್ನಲ್ಲೇ ಪರಿಮಳವೆಲ್ಲ ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಲಿ ನಡೆದು ಮುತ್ತಿಸಲು ಬಂದೆ ನಿನ್ನ ಪರಿಮಳದ ಹಲ್ಲಂಗದಿನ ಇರಿಸುವೆನು ನಿನ್ನ ಚಂದನದ ನೀರಾದೆನ್ನ ನೀ ಬಳಸಿರಲು ನನ್ನ ಓ ಗೆಳತಿ ಓ ಗೆಳತಿ ನೀನೆ ನನ್ನ ಪ್ರಾಣದೊಡತಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಹಾಡಿನಲ್ಲಿ ಹಂಸವೇ ಕಲ್ಲಿ ಕಡೆ ತೇಲಕ್ಕ ರಂಜಿ ಕಡೆ ಲವ್ವಿಗೆ ನಮ್ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕಣ್ಣ ಮಾಡಿ ಕಟ್ಟ ಇದೆ ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಇದಕ್ಕಿಂತ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಸುಮಾರಾಗಿ ಸೇರದ ಒಳ್ಳೆ ವ್ಯಾಪಾರ ನಂಗರ್ ಇವತ್ತು ಕಡ್ಡೆ ರೇ ಕಡ್ಡೆ ಗಂಧದ ಕಡ್ಡೆ ಗಮ ಗಮ ಗಂಧದ ಕಡ್ಡೆ ಮಂಡ್ಯ ಮಹಾಲಕ್ಷ್ಮಿ ಬೇಡ ಕಣ್ರಿ ಪಾಪನ ಅಂಗಡಿದ ಬಚ್ಚೂರ ಕೆಳಗ್ ಬಾಟ್ರು ಹೋಟ್ಲು ಗಂಟಿವೆ ಗಮ 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 ಅಂದ್ರೆ ಕಣ್ರಿ ಅದ್ ಬಿಡ್ರಿ ಮೊನ್ನೆ ನಮ್ಮ ಅಭಿಷೇಕ್ ಅವ್ರ ಮನೆ ಗುರುಪ್ರವೇಶ ಯಾವ ಗಂಟೆ ಕಣ್ರಿ ಇದೇ ಗಂಟೆ ಕಣ್ರಿ ನಮ್ಮ ಪುರಮೇಪರ ಪ್ರತಾಪ್ ಗುರುಗಳ್ಳಿ ಮೂಲೆಯಿಂದ ಹುಡುಗ ಬಂದಾನೆ ಏನ್ ಈ ಮಟ್ಟಿಗೆ ಗಮ್ಮಂತದಲ್ಲ ಊರೊಳಗೆ ಏನ್ ಈ ಮಟ್ಟಿಗೆ ಗಮ್ಮಂತದಲ್ಲ ಅಂತ ಅದು ಬಿಟ್ಟಾಗ್ರಿ ಈಗ ಮನ್ ನಮ್ ನವೀನ ಮದ್ವಾದ್ನಲ್ಲ ಅವ್ನ್ ಮದ್ವೆಲ್ಲ ಹಚ್ಚಿದ್ ಯಾವ ಗಂಟೆ ಅನ್ಕಂಡ್ರಿ ಇದೇ ಕಣ್ರಿ ಅಲ್ಲಿ ಬಂದಿರೋ ನಂಟ್ರೆಲ್ಲ ಕೇಳೋದಯ್ಯ ಎಲ್ ತಂದ್ರು ಈಗ ಅನ್ಕಡಿಯ ಎಲ್ ತಂದ್ರು ಈಗ ಅನ್ಕಡಿಯ ಅಂತ ಗಂಟ್ಕಡಿ ವಿಚಾರ ಬಿಡ್ರಿ ಈಗ ತೆಗಿತೀನಿ ನೋಡಿ ಇಲ್ಲಿ ನೋಡ್ರಿ ಏನ್ ಹೇಳಿದ್ದು ಅಲ್ಲ ಎಣ್ಣೆ ಎಣ್ಣೆ ಕುಡಿಯೋ ಎಣ್ಣೆ ಎಲ್ಲ ಕಂಡ್ರು ಗಂಧದ ಎಣ್ಣೆ ಅಂದ್ರೆ ಸೆಂಟು ಇದ್ರಲ್ಲಿ ಗುಲಾಬಿ ಸಂಪಿಗೆ ಸೇವಂತಿಗೆ ಎಲ್ಲಾ ತರದ್ದು ಐತೆ ಕಣ್ರಿ ಇದನ್ನ ಏನಾರ ಒಂದ್ಸಲಿ ಮೈಗೆ ಹಾಕೊಬಿಟ್ರೆ ಸುತ್ತಮುತ್ತ ಎಲ್ಲ ಘಮ 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 ಅಂತಿದ್ರಿ 2 ಬಾಟ್ಲ ತಗೊಂಡ್ರೆ ನೀವು 3 ಕೆಳಗಿಂದ ಫ್ರೀಯಾಗಿ ಬಿಟ್ಬಿಡ್ತೀನಿ ಅಂಕಲ್ಗಳಿಗೂ ಉಂಟು ಆಂಟಿದಿರಿಗೂ ಉಂಟು ನಿಮ್ಮಂತ ಹುಡುಗರಿಗೂ ಉಂಟು ಹುಡುಗಿರ್ಗೂ ಉಂಟು ದೊಡ್ಡವ್ರಿಗೂ ಉಂಟು ಚಿಕ್ಕವ್ರಿಗೂ ಉಂಟು ಬರ್ರಿ ಅಕ್ಕ
ಕೂತ್ಕೊಂಡು ಎಷ್ಟು ನೋಡಿದ್ರು ಸುಖವಿಲ್ಲ ಕರ್ರಕ ಏತ್ ಬರ್ರಕ ಗಂತ್ ಕಡೆ ಗಮನದಂಡೆ ಯಾರಿಗೆ ಯಾರಿಗೆ ಅಂತ ಕೇಳಿದ್ರೆ ಪಕ್ಕ ಇರೋರು ನೀವು ನಿಮ್ಗೆ ಕಣ್ರಿ ನನಗ ಯಾಕೆ ಯಾಕೆ ಅಂದ್ರೆ ಯಾಕ? ವ್ಯಾಪಾರನ ಕಣ್ರಿ ಏನೋ ವ್ಯಾಪಾರ ಮಾಡ್ತೀಯ ನೀನು ನೋಡಬೇಕಾ ಹೇಳು ಕಡ್ಡೆ ಗಂತ್ ಕಡ್ಡಿ ಕಣ್ರಿ ಲೇ ನೀನು ಕಡ್ಡಿ ವ್ಯಾಪಾರನಾದ್ರೂ ಮಾಡು ಇಲ್ಲ ಚಡ್ಡಿ ವ್ಯಾಪಾರನಾದ್ರೂ ಮಾಡು ಅದನ್ನೆಲ್ಲ ಕಟ್ಕೊಂಡು ನನಗೇನಾಗ್ಬೇಕು ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಮಾತಾಡಿಸ್ಬಾರ್ದು ಅಂತ ಗೊತ್ತಾಗೋದಿಲ್ವೇನೋ ಅವಿವೇಕಿ ಬೇಜಾರು ಮಾಡ್ಕೋಬೇಡಿ ಆಂಟಿ ನಾನು ಆಂಟಿನ ನೀನ್ ಕಣ್ಣಿಗೆ ನಿಮ್ಮವ್ವ ಕಣ್ಣಂಗ ಕಾಣಿಸ್ತಾ ಇದ್ದೀನಿ ನನಗಿನ್ನು ಹೌದಾ ಕಾಣಿಸ್ತೀನಿ ನನಗಿನ್ನೂ ಅಂಕಲ್ಲೇ ಬಂದಿಲ್ಲ ನನ್ನ ಹೆಸರು ಬಂಗಾರು ಅಂತ ನೀನ್ ಮಾತ್ರ ಬಂಗಾರು ಮೇಡಮ್ ಅಂತ ಕರಿ ಓಹೋ ಬಂಗಾರು ಮೇಡಮ್ ಬಿಡ್ರಿ ಕೇಳದ್ ನಿಮ್ ಧರ್ಮ ಮಾಡದ್ ನಮ್ ಧರ್ಮ ಅಲ್ವಾ ಏನೋ ಮಾಡೋದ್ ನೀನು ವ್ಯಾಪಾರನ ಕಣ್ರಿ ತಗತ್ತೀರಂತ ಕೇಳೋದು ಆಮೇಲೆ ಮಾಡೋದು ನೋಡು ನಮಸ್ಕಾರ ಒಂದಿದ್ರೆ ಸಾಲದು ಜೊತೆಗೆ ಸಂಸ್ಕಾರನೂ ಇರಬೇಕು ಅದ್ರ ಜೊತೆಗೆ ನಿನ್ನ ಮಾಲು ಪಕ್ಕ ಇರಬೇಕು ಆಗ ಜನ ಎಲ್ಲಿದ್ರು ನಿನ್ನ ಹತ್ರ ಹುಡಿಕೊಂಬಂದ್ ತಗೋತಾರೆ ಗೊತ್ತಾ ನೋಡ್ತಾ ಇದ್ರೆ ಸ್ಕೂಲ್ ಟೀಚರ್ ಕಂಡಂಗ್ ಕಾಣ್ತಿರಲ್ಲ ಯಾಕೆ ಹೆರಿಗೆ ಮಾಡಿಸೋ ನರ್ಸ್ ತರ ಕಾಣಿಸ್ತಾ ಇಲ್ವಾ ಲೋ ನನ್ ಕೆಲ್ಸ ಕಾರ್ಯ ಎಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು ಅಂತ ಮತ್ತೆ ಬೇಜಾರು ಮಾಡ್ಕೊತಿದ್ದೀರ ನೋಡಿ ನಾನು ಹೇಳಿದ್ದ ಹಂಗಲ್ಲ ಕಣ್ರಿ ಏನು ಊರಲ್ಲಿ ಯಾರು ಪರಿಚಯ ಇಲ್ಲ ನೋಡಿ ಪರಿಚಯ ಮಾಡ್ಕೋಬೇಕಲ್ಲ ಅದಕ್ಕೆ ಆ ತರ ಕೇಳ್ದೆ ಹೇಳಿ ಯಾಕೆ ನಮ್ದು ಬಂಡವಾಳ ಕಡಿಮೆ ಕಣ್ರಿ ಮತ್ತೆ ನಮ್ಗ್ ಬಂಡವಾಳ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಂಡವಾಳ ಚೆನ್ನಾಗೇ ಹಾಕ್ತಾ ಇದೀಯಾ ಅಂತ ಅಂದಂಗೆ ಇಷ್ಟೊಂದು ಬ್ಯೂಟಿ ಆಗಿರೋ ಬ್ಯೂಟಿ ಏನು ಮೇಡಮ್ ದಾರಿಲಿ ಹೋಗೋ ಬರೋ ಹೆಣ್ಮಕ್ಳನ್ನೆಲ್ಲ ನೀನ್ ಇದೇ ರೀತಿ ಕೇಳ್ತೀಯಾ ಇಲ್ಲ ರೀ ಎಲ್ರು ಇದೇ ರೀತಿ ಬಿಟ್ಟಾರ ಮತ್ತೆ ಮಕ್ಕಳಿದ್ದಾರೆ ಕ್ಯಾಕ್ರೋಸೆ ಅಂದ್ರೆ ಕೇಳಿ ಕೆಲವು ಟಿವಿ ಹಸ ಇರ್ತವೆ ಇನ್ ಕೆಲವು ವಾಟ್ರಾಕ ಹಸ ಇರ್ತವೆ ಇನ್ನು ಕೆಲವು ಜಾಡ್ಸು ಅದೇವು ಇರ್ತವೆ ಅದಕ್ಕೆ ಹಿಂದೆ ಮುಂದೆ ನೋಡಿ ಲೆಕ್ಕಾಚಾರ ಮಾಡಿ ಆಮೇಲೆ ಮಾಡ್ತೀನಿ ಕಣ್ರಿ ಏನ ವ್ಯಾಪಾರನ ಅಯ್ಯೋ ರಾಮುವೆ ಹಾಗಾದ್ರೆ ನನ್ನ ಯಾವ ತರದ ಹಸು ಅಂತ ತೀರ್ಮಾನ ಮಾಡಿದೆ ನೀನು ಅಯ್ಯೋ ನೀವು ಬಿಡ್ರಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡ್ರಿ ಏನಂತ ನಾವೇ ತಿವುದ್ರುವೆ ನೀವು ಮಾತ್ರ ತಿವಿಯಲ್ಲ ಅಂತ ಅಂದ್ರೆ ಅಂದ್ರೆ ನೀವು ಒಂಥರ ಸಾಧು ಸೀಮೆ ಹಸ ಇದ್ದಂಗೆ ಅದ್ ಸರಿ ನಿಮ್ ಡ್ಯೂಟಿ ಏನು ಅಂತ ಹೇಳಲ್ವಲ್ರಿ ಹೇಳಲೇಬೇಕಾ ಹೇಳಿದ್ರೆ ಚೆನ್ನಾಗಿರ್ತಿದ್ದಪ್ಪ ಆಯ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಲೇಜ್ಗೆ ಹೋಗ್ತೀನಿ ಮಧ್ಯಾಹ್ನದಿಂದ ಸಂಜೆವರೆಗೂ ಕಟಿಂಗ್ ಕ್ಲಾಸ್ಗೆ ಹೋಗ್ತೀನಿ ಓ 2 in 1 ಅಂದಂಗೆ ನಮ್ಮಂತ ಗಂಡಸ್ರು ಕಟಿಂಗ್ ಮಾಡ್ತಿರೋ ಬರೀ ನಿಮ್ಮಂತ ಹೆಂಗಸ್ರುದೆಯೋ ಹೇಳ್ಬಿಟ್ಟು ಬಂದಿದ್ಯಾ ನಿಮ್ಮ ಅವ್ವಂಗೆ ಒತ್ತಾರಕ್ಕೆ ಮನೆಗೆ ಬರ್ತೀನಿ ಅಂತ ನಾಟಕ ಮುಗಿದ ತಕ್ಷಣ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೇಳಿದ್ಯಾ ಲೇ ನಾನು ಹೇಳಿದ್ದು ಬಟ್ಟೆ ಕಟ್ ಮಾಡಕ್ ಹೋಗ್ತೀನಿ ಅಂತ ನಿಮ್ಮಂತ ಗಂಡಸ್ರು ಕಟ್ ಮಾಡಕ್ ಹೋಗ್ತೀನಿ ಅಂತಲ್ಲ ಯಾವ್ದೋ ಒಂದು ಕಟಿಂಗ್ ಬಿಡ್ರಿ ಈ ಬಂಗಾರು ಮೇಡಮ್ ಇವತ್ತೇನಾಯ್ತು ಅಂದ್ರೆ ಏನಾಯ್ತು ನಮ್ಮ ಮೇಷ್ಟ್ರು ಬಂದ್ಬಿಟ್ಟು ನಾಳಿಗ್ ನಿಮ್ ಊರು ಮೈಸೂರು ಚೈತ್ರ ಬತ್ತಾಳಕಲ್ಲ ಅಂದ್ಬಿಟ್ರೆ ನಾನು ಬೆಳಿಗ್ಗೆ ಎದ್ದೋನು ಯಾರ ಮಕ್ಕಳು ನೋಡ್ದೆ ಧೈರ್ಯದಾಗ ಓಡೋದೆ ಅಲ್ಲಿ ನೋಡಿಯಾ ಯಾವತ್ತು ಇಲ್ದಾರೆ ನಾ ಗಾಳಿಗೆ ಬೋರ್ರೆ ಇವತ್ತೇ ಫಸ್ಟ್ ಆತ ಬಂದ್ಬಿಟ್ಟವ್ರೆ ಅವನು ಮಕ್ಕ ನೋಡಿದ್ಮೇಲೆ ಮುಗೀತು ಕೆಲ್ಸ ಇಲ್ಲ ಸರ್ವನಾಶನೀಯ ಯಾವ ಗಳಿಗೆಲ್ಲ ಬಂದು ನಿಂತ್ಕೊಂಡು ₹1 ವ್ಯಾಪಾರ ಇಲ್ಲ ಬಂಗಾರಿ ಅದಕ್ಕೆ ನೀನು ದೊಡ್ಡ ಮನ್ಸು ಮಾಡಿ ನಂದೊಂದು ಬಾಟ್ಲು ತಗೊಂಡ್ರೆ ಹಂಗೆ
ನಿಂದ್ರಲ್ಲಿ ತಿಕ್ಬಿಡ್ತೀಯ? ಯಾವ್ದ್ರಲ್ಲೋ? ಸೆಂಟ್ನ ಕಣ್ರಿ. ಓ ಸೆಂಟ್ನ. ಅದ್ರಲ್ಲುವೆ ಈ ಸೆಂಟ್ ಏನಾರುವೆ ನಿನ್ ಮೈಯ ಸೇರ್ತು ಅಂದ್ರೆ ಆಡ ಮಕ್ಳಿಂದ ಹಿಂದ್ಗಡೆ ಕೂತಿರೋ ಅಲ್ಲಾಡ ಮುದುಕ್ನವ್ರಿಗುವೆ ಮೂಸಿ ಮೂಸಿ ನೋಡ್ತಾರೆ ಕಣ್ರಿ. ನಂದ ಏನು ಬಟ್ಟೆನ ಕಣ್ರಿ. ಬಟ್ಟೆನಾ? ಅಷ್ಟೇ ಅಲ್ಲ ಬಂಗಾರಿ, ಎಲ್ತಂದ್ರಿ ಗಮನದಣ್ಣಯ್ಯ, ಎಲ್ತಂದ್ರಿ ಗಮನದಣ್ಣೆ ಅಂತ ನಿಂದನೇ ತಿರುಗ್ತಾರೆ. ಸರಿ, ಇಷ್ಟೊಂದು ಹೇಳ್ತಾ ಇದೀಯ ಅಂದ್ಮೇಲೆ ಎಲ್ಲಿ ಸ್ಯಾಂಪಲ್ ತೋರ್ಸು ನೋಡೋಣ ಹೇಗಿದೆ ಅಂತ. ಏನು ಕೈ ಎಲ್ಲೆಲ್ಗೋ ಬತ್ತೈತೆ? ಈ ಹಾಳಾದ್ ಕೈ ಬಡ್ಕತ್ತೀರಿ, ಹಾಳ್ಗೊಡದೆ ಅತ್ತ ಇತ್ತಾಗ ಹೋಗ್ಬೇಡಕನೋ, ಮೇಲೆ ಕೆಳಗೆ ಆಡ್ಬೇಡ ಒಂದೇ ತವಿರುವಂತ ನನ್ನ ಮಾತೇ ಕೇಳಲ್ಲ ಅಂತದೆ. ಏನ್ ಮಾಡಿರಿ ಅಭ್ಯಾಸ ಬಲ ಅಲ್ಲಿಗೆ ಹೋಯ್ತದೆ. ಹೋಗಿಸ್ತೀನಿ. ಆಯ್ತು ಬಿಡ್ರಿ, ಕೈಗೆ ಹಾಕ್ತೀನಿ. ಎಲ್ಲೋ ಹಾಕ್ಬಿಟ್ಟು ಎಲ್ಲೋ ತಿಕ್ತಾ ಇದೀಯಲ್ಲೋ. ಅನುಭವ ಕಮ್ಮಿ ಅನಿಸ್ತದೆ. ಫುಲ್ ಆಗದೆ. ಹೌದಾ? ಹಂಗೆ ಘಮ ಘಮ ಅಂತ ಇದ್ರಲ್ರಿ, ನಿಮ್ನೆ ಕಚ್ಕೊಂಡ್ ತಿಂದ್ಬಿಡೋದು ಅನಿಸ್ತಾವೆ. ಕಚ್ಕ ತಿನ್ನಕ್ಕೆ ನೀನೇ ನಾಯಿ ಜಾತಿಗೆ ಸೇರ್ದವನ ನಿನ್ ಕತೆಗೆ? ತಿನ್ನೋದು ಏಯ್ ಪರವಾಗಿಲ್ಲ ಕಣ್ರಿ, ಸ್ಮೆಲ್ ಏನೋ ಚೆನ್ನಾಗಿದೆ. ರೇಟ್ ಎಷ್ಟು ನಿಮ್ದು? ನಮ್ ರೇಟ್ ಹೇಳ್ಬೇಕಾ? ಸೆಂಟ್ ರೇಟ್ ಎಷ್ಟು? ಜಾಸ್ತಿ ಏನಿಲ್ಲ ಕಣ್ರಿ. ಒಂದು ಬಾಟ್ಲು ತಗೊಂಡ್ರೆ 100 ರೂಪಾಯಿ, 2 ತಗೊಂಡ್ರೆ 200 ರೂಪಾಯಿ. ನೀವೇನಾರ ದೊಡ್ಡ ಮನ್ಸ್ ಮಾಡಿ ಹೇಳ್ತಾ ಬಿಡ್ತವ್ರೆ 3ನೇ ಕೆಳಗಿಂದ ಫ್ರೀ. ಅದ್ರಲ್ವೇ ನಿಮ್ಮಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿರಿಗೆ ನೋಡಿ ಮಾಡಿ ಹಾಕ್ತೀನಿ ಕಣ್ರಿ. ಏನ ಡಿಸ್ಕೌಂಟ್? ಅದೇನ್ ಕೆಳಗಡೆಯಿಂದ ಫ್ರೀ ಆಗಿ ಬಿಟ್ಬಿಡ್ತೀನಿ ಅಂದಲ್ಲ? ಏನ ಮೂರನೇದ ಏನು? ಸೆಂಟು ಕಣ್ರಿ. ಸೆಂಟ್ ಕೆಳಗಡೆಯಿಂದ ಯಾಕೆ ಬಿಡ್ತೀಯ? ಮೇಲ್ ತಾನೇ ಹೊಡ್ಕತಾರೆ. ಕೆಳಗೆ ಹೊಡ್ಕತಾರೆ. ಓ ನೀ ಕೆಳಗೆ ಹೊಡ್ಕೊಳ್ಳೋದು ಅನ್ನು ಗೊಯ್ಯಿ ಗೊತ್ತಾಯ್ತು. ಇಷ್ಟ ದಿನ ಮೇಲ್ ಹೊಡ್ಕತಾರೆ ಅಂತ ಗೊತ್ತಿದೆ, ಅನ್ಕೊಂಡಿದ್ದೆ. ಬೇಬಿಲಿ ನೀನ್ ಕೆಳಗಡೆನೆ ಹೊಡ್ಕತಾ ಇದೀಯ ಅಂತ. ಸರಿ, ನಿನ್ನ ಹತ್ರ ಸೆಂಟ್ ಏನೋ ತಗೋಬೋದಾಗಿತ್ತು, ಆದ್ರೆ ಇಷ್ಟ ಅಂತಲ್ಲ. ಈಗೇನೋ ಆದ್ರೆ ಪಾದ್ರೆ ಅಂತ ರಾಗ ಹೇಳ್ತಿದ್ರಲ್ಲ, ದುಡ್ಡಿಲ್ವನ್ರಿ? ಮದ್ವೆ ಆಗೋ ಗಂಡಿಗೆ ಅದೇ ಇಲ್ಲ ಅನ್ನಂಗೆ ದುಡ್ಡೇ ಇಲ್ಲ ಕಣ್ರಿ ನನ್ನ ಹತ್ರ. ಅಲ್ಲ ಕಣ್ರಿ, ದುಡ್ಡಿಲ್ದೇನೆ ಎಷ್ಟು ಮಾತಾಡ್ತಿದಿರಲ್ಲ, ಇನ್ ದುಡ್ಡಿದ್ದೀರಿ ಎಷ್ಟು ಮಾತಾಡ್ತಿರಲ್ಲ. ನಾನುವೆ 3 ವರ್ಷದಿಂದ ನಾಟಕ ಆಡ್ತಾನೆ. ಯಾವ ಊರಲ್ಲಿ ನಡೆದ್ರು ನಾಟಕ ನೋಡಕ್ ಹೋಗ್ತೀನಿ. ಎಲ್ಲಾ ಊರಲ್ಲೂ ನೀನೇ. ನಾನೆಲ್ಲ ಚೆನ್ನಾಗಿ ದುಡ್ಡು ಮಾಡಿ ಮನೆಗಳೇ ಈಸ್ಕೊಬಿಡವ ಅಂತ ಬಂದ್ರೆ ದುಡ್ಡೇ ಇಲ್ಲ ಅಂತಿರಲ್ರಿ. ಬರೀ ಹೆಣ್ಮಕ್ಳು ದುಡ್ಗೆ ಬಾಯ್ ಬಿಡ್ತೀರ. ಹೋಗ್ಲಿ ಬಿಡ್ರಿ ರೀ, ದುಡ್ಡಿಲ್ದಾರೆ ಆಸದ 5 ರೂಪಾಯಿ 10 ರೂಪಾಯಿ ಇದ್ರೆ ಕೊಟ್ಟು ಬೋಣಿ ಮಾಡ್ರಿ. ಯಾವತ್ತ ಒಂದಿನ ಸಿಕ್ತಿರ, ಇವತ್ತು ಬೇಗನೆ ಇಲ್ಲೇ ಇರ್ತಿದ್ರಲ್ಲ, ಸಿಕ್ಕಿ ತೀರ್ಸ್ಕೊಬಿಡ್ತೀನಿ. ನನಗೆ ಗೊತ್ತು, ನೋಡ್ತಾ ಇದ್ರೆ ನೀನ್ ತಿಕ್ಕೋ ಮಗನೆ ಅಂತ. ಅದಕ್ಕೆ ನಾನು ನಿನ್ನ ಹತ್ರ ಸೆಂಟ್ನ ಫ್ರೀಯಾಗಿ ಇಸ್ಕೊತಾ ಇಲ್ಲ. ಒಂದ್ ವೇಳೆ ನಿನ್ನ ಹತ್ರ ಸೆಂಟ್ ಇಸ್ಕೊಂಡಿರೋ ನಮ್ಮ ಅಪ್ಪನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನನ್ ಕತೆ ಅಷ್ಟೇನೆ. ಬೇಡಪ್ಪ, ಇದು ನೀನೇ ಇಟ್ಕೋ. ಗೊತ್ತಾಗ್ಲಿ ಬಿಡ್ರಿ, ಆ ಮೂದಿನ ಮಗು ಮುಂಚೆ ಹಾಕ್ಬಿಡೆ. ಸಾಯ ಕಡೆಗಾದ ಮಜಾ ಮಾಡ್ಲಿ ಬಿಡಿ ಮಗ. ನಮ್ಮ ಅಪ್ಪನ ಯಾಕೋ ಮುದಿ ಅಂತೀಯ? ಈಗ್ಲೂ ನಮ್ಮಪ್ಪ ಈಗ್ಲೂ ಟ್ರೈ ಮಾಡಿದ್ರೆ ನಿನ್ನಂತವ್ 4 ಹುಟ್ಟಿಸ್ತಾನ ನಮ್ಮಪ್ಪ. ಮುದಿ ಅನ್ನುವೆ ನೀನು, ಮುದಿ ಅಂತ. ಬೇಡ ಕಣ್ರಿ, ಆ ಕೈ ಕೊಡ್ರಿ ಇಲ್ಲಿ. ಮೂಸ್ರಿ ಹೆಂಗಿದ್ದಾರೆ? ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ರೀ. ಮೂಡಕ್ ಬಂದ್ರಿ ಶುರು ಮಾಡದ ಏನ ಡ್ಯಾನ್ಸ್ ನ ಕಣ್ರಿ. ಇನ್ನೇನ್ ಮಾಡಿರಿ ಇಲ್ಲಿ? ಮೂಡ್ ಬಂತ ಅಂದಲ್ಲ, ಅದಕ್ಕೆ ಎಲ್ಲಿಗೋ ಕರೀತಾ ಇದೆಯೇನೋ ಅನ್ಕೊಂಡೆ. ಇರೋ ಕಡೆಯೇ ಭಯ, ಗೆಳೆಯ ನಾನು ಬಿಡು ಭಯ. ಕುಯ ಕುಯ
ಇರೋ ಕಡೆಯೇನೆ ಭಯ ಅಂತ ಇದು ಪ್ರಿಯ ಪ್ರಿಯ ಸೋಕಲು ಕಣ್ಣು ಮುಚ್ಚುವೆ ಯಾಕೆ ಯಾಕೆ ಚಿನ್ನ ಅಂತರಂಗದ ಕಣ್ಣಿನಿಂದಲೇ ನೋಡುವ ಆಸೆ ನಿನ್ನ ನಡುವ ಸೋಕಲು ನಾಟ್ಯ ಮಾಡಿದೆ ಏನೇ ಇದರ ಮರ್ಮ ಗಾಳಿ ಬೀಸಲು ಬಳ್ಳಿ ಆಡದೆ ಮರ್ಮ ಅಲ್ಲ ಧರ್ಮ ಸೂರ್ಯ ಬಂದರೆ ಹೂವಿಗೆ ಒಯ ಒಯ ಚಂದ್ರ ಬಂದರೆ ಕಡಲಿಗೆ ಒಯ ಒಯ ಗೆಳೆಯ ನಾನು ಬಿಡು ಭಯ ಹರೆಯ ಬಂದರೆ ಭಯ ಭಯ ಮಾಯೆ ಮುಂದೆ ಮನುಜನ ಪ್ರಿಯೇ ಅಂತ ಇದು ಪ್ರಿಯ ಪ್ರಿಯ ಕೊಯ ಕೊಯ ಇರೋ ಕಡೆಯೇನೆ ಭಯ ಬಟ್ಟಲು ತುಂಬಲು ಎಷ್ಟು ಕನಸು ಬೇಕು ಕೋಟಿ ಕನಸಲು ನನಸು ಮಾಡುವ ಒಂದೇ ಮನಸ್ಸು ಸಾಕು ನಮ್ಮ ಬಾಳಿಗೆ ಪ್ರೀತಿ ಅಡಿಗೆಗೆ ಎಷ್ಟು ಬೆಲ್ಲ ಬೇಕು ಹೃದಯ ಹತ್ತಿರ ಭೂಮಿ ಎತ್ತರ ಮುತ್ತು ರಾಶಿ ಸಾಕು ಕನಸು ಬಂದರೆ ನಿದಿರೆಗೆ ಒಯ ಒಯ ಮನಸ್ಸು ಬಂದರೆ ಚೆದುಳಿಗೆ ಒಯ ಒಯ ಗೆಳೆಯ ನಾನು ಬಿಡು ಭಯ ಹರಿಯ ಬಂದರೆ ಭಯ ಭಯ ಮಾಯೆ ಮುಂದೆ ಮನುಜನ ಪ್ರಿಯೇ ಅಂತ ಇದು ಪ್ರಿಯ ಪ್ರಿಯ ಕೊಯ ಕೊಯ ಇರೋ ಕಡೆಯೇನೆ ಭಯ ಅಂತ ಇದು ಪ್ರಿಯ ಪ್ರಿಯ ಕೊಯ ಕೊಯ ಇರೋ ಕಡೆಯೇನೆ ಭಯ ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ ದೇ ಕಾಲ್ ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್
ನುಡಿದಿದ್ದ ವೇದವಾಕ್ಯ ನಮಗೆ ಎದುರಿಲ್ಲ, ಎದುರು ನಿಂತು ಉಳಿದವರಿಲ್ಲ. ವೈರಿಗಳ ಗುಂಡಿಗೆಯ ಬಿಸಿ ರಕ್ತವನ್ನು ಕುಡಿದು ಬೆಳೆದವನು ನಮ್ಮಣ್ಣ. ಎದುರಾದವರ ಎದೆಯನ್ನು ಸೀಳಿ ನಡುಕ ಹುಟ್ಟಿಸಿದವನು ನನ್ನ ತಮ್ಮ. ನಾ ಬೆಂಕಿ ಆದರೆ ನಮ್ಮಣ್ಣ ಬಿರುಗಾಳಿ. ಈ ಬೆಂಕಿ ಬಿರುಗಾಳಿಯನ್ನು ಎದುರಿಸಿದವರಿಲ್ಲ, ಎದುರಿಗೆ ನಿಂತು ಉಳಿದವರಿಲ್ಲ. ವೈರಿಗಳ ಪಾಲಿಗೆ ನಾವೇ ಹೆಣ್ಣು ಒಂದು ಮಣ್ಣು ನಮಗೆ ಸಿಗದಿದ್ದ ಮೇಲೆ ಮತ್ಯಾರಿಗೂ ಸಿಗಬಾರದು. ಬೇಕು ಎಂಬುದನ್ನ ಬೇಡಿ ತಿಂದವರು ನಾವು, ಕೆಟ್ಟು ತಿಂದವರು ನಾವು. ಹೇಳಿದ್ದೆ ಶಾಸನ, ನಾನೊಂದು ಮಿಡಿನಾಗರ. ನಮ್ಮಣ್ಣ ಮಿಡಿನಾಗರನಾದರೆ ನಾನು ನವನಾಗರ. ಇಟ್ಟ ಗುರಿ ದೊಡ್ಡ ಜಲ ನಮ್ಮದಾಗಲೇಬೇಕು. ಆಗಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಅದು ಉಳಿಯಲೇಬಾರದು. ಉದ್ಭವ ಉದ್ಭವ. ನಮಗೆ ಎದುರಿಲ್ಲ, ಎದುರು ನಿಂತು ಉಳಿದವರು ಇಲ್ಲ. ಉಗ್ರ 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 ನರಸಿಂಹ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ದ್ವೇಷ ಬಂದಾಗ ರೋಷ ಬಂದಾಗ, ವೈರಿ ಕಂಡಾಗ ಶಾಂತಿ ಸತ್ತಾಗ, ಮಾನುಭೂಮಿ ಸಿಡಿದು ಹೋದಂತೆ ನಮ್ಮ ಶತ್ರು ನಾಶವಾದಂತೆ. ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಯಜಮಾನನ ಬಂಟಾಯಿ ಬಲಗೈ, ಮಿಂಚಿನ ನೋಟ ಕಣ್ಣಲ್ಲಿ, ಎದುರಾಣಿಗೆ ನೋಡುವ ಮುಯಿಗೆ ಮುಯಿ. ಒಂದೂರಲ್ಲಿ ಒಬ್ಬ ಯಜಮಾನ, ಯಜಮಾನನ ಬಂಟಾಯಿ ಬಲಗೈ, ಮಿಂಚಿನ ನೋಟ ಕಣ್ಣಲ್ಲಿ, ಎದುರಾಣಿಗೆ ನೋಡುವ ಮುಯಿಗೆ ಮುಯಿ. ಎಲ್ಲೇ ನಿನ್ ಮಕ್ಕಳು ಒಬ್ರು ಕಾಣಿಸ್ತಾ ಇಲ್ವಲ್ಲೇ? ಯಾಕೆ ನನ್ನ ಮಕ್ಕಳು ಅಂತ ಹೇಳ್ತೀರಾ? ನಿಮ್ಗೆ ಮಕ್ಕಳಲ್ವೇನು? ನೋಡಿ, ನಿನ್ ಮಕ್ಕಳು ಅನ್ನೋದನ್ನ ಬಿಟ್ಟು ನಮ್ಮ ಮಕ್ಕಳು ಅಂತ ಹೇಳ್ರಿ, ಎಷ್ಟು ಚೆನ್ನಾಗಿರುತ್ತೆ. ಆಯ್ತು ಕಣೆ, ನಮ್ಮ ಮಕ್ಕಳು ಎಲ್ಲೋದ್ರೆ ರೀ? ಅದೇನೋ ಬೆಳಗ್ಗೆಯಿಂದ 3 ಜನ ಒಂದೇ ಸಮ ಒಂಥರ ಕುಸುಗುಸು ಪಿಸ ಪಿಸ ಮಾತಾಡ್ತಾನೆ ಇದ್ರು. ಕೇಳಿದ್ರೆ ಎಲ್ಲೋಗ್ತಿ ಏನ್ ಮಾಡ್ತಿ ಅಂತ ಏನು ಹೇಳಿಲ್ಲ. ಎಲ್ಲಿ ಹೋದ್ರೋ ಏನೋ, ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಅಪ್ಪ ಅಮ್ಮ, ಅಪ್ಪ ಅಮ್ಮ ಜೊತೆಲೇ ಇದ್ದೀರಾ? ಒಳ್ಳೇದಾಯ್ತು. ಯಾಕ ನೀನು ನಿಮ್ಮ ಅಪ್ಪ ನಿಮ್ಮಮ್ಮ ಜೊತೆಲಿ ಇರೋದನ್ನ ನೀನು ಯಾವತ್ತು ನೋಡೇ ಇಲ್ವೇನಾ? ನೋಡಿದ್ದಪ್ಪ, ಆದ್ರೆ ನೀವಿಬ್ರು ಇವತ್ತು ಜೊತೆಲಿರೋದು ತುಂಬಾ ವಿಶೇಷ.
ವಿಶೇಷ? ಅಂತ ವಿಶೇಷ ಏನು? ಇವತ್ತು ನಿಮ್ಮ 10ನೇ ವರ್ಷದ ವಾರ್ಷಿಕೋತ್ಸವ. ಅಂದಹಾಗೆ ಈ ಶುಭ ಸಮಾರಂಭದಲ್ಲಿ ನಿಮ್ಮ ಜೊತೆ ಕಾಲ ಕಳಿಬೇಕನ್ನೋದು ನಮ್ಮೆಲ್ಲರೂ ಆಸೆ. ಓ ಹಂಗಾದ್ರೆ ಇವತ್ತು ನಮ್ಮ ಮನೇಲಿ ಹಬ್ಬ. ಹೌದಪ್ಪ, ಇವತ್ತು ನೀನು ಅಮ್ಮ ಇಬ್ರು ಕೇಕ್ ಕಟ್ ಮಾಡಿ ನೀವು ತಿಂದು ನಮಗೂ ಕೇಕ್ ತಿನ್ಸ್ಬೇಕು. ನಾವ್ ಈ ರೀತಿ ಯಾವತ್ತೂ ಮಾಡ್ಕೊಂಡವ್ರಲ್ಲ ಕಣ. ಅಪ್ಪ ಅದು ನಿಮ್ಗಲ್ಲ, ಇದು ನಮ್ಗಲ್ಲ. ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು. ಏನಂದ್ರೆ ಅವ್ರ ಮಾತೇನ್ ಕಟ್ಕೋತೀರಾ? ನಮ್ಮ ಮಕ್ಕಳ ಆಸೆನಾ ಯಾಕೆ ನಾವು ನಿರಾಸೆ ಮಾಡೋಣ? ಏನ ಪಾಪ ಆಸೆ ಪಡ್ತಾ ಇದ್ದಾರೆ, ಹೂ ಅಂತ ಹೇಳ್ರಿ. ಆಯ್ತು ಕಣೆ. ಬನ್ನಿ ಅಪ್ಪ. ಬೇಡ ಬಿಡಿ.
ನೋಡಿದರೆ ಹುಡುಗಿ 1000 ವರ್ಷವೇ ಕಣ್ಣಿನಲ್ಲಿ ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವಿನಿ ಇದು ಅನ್ನದಾಶಯ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ಇರಬಹುದು ಚೀಕರಿ ಬೆಳಗಿನ ಪ್ರೀತಿ ಕರಗಲು ಸಾಧ್ಯವೇ ಹೆಚ್ಚಿನ ಸನಿಗೂಡಿರು ಈ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಇರಬಹುದು ಚೀಕರಿ ಬೆಳಗಿನ ಪ್ರೀತಿ ಕರಗಲು ಸಾಧ್ಯವೇ ಸಂತೋಷ ಐತೇನೆ? ಸಂತೋಷ ಅಲ್ಲ ರೀ, ನನಗೆ ನೆನೆಸ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಆದ್ರೆ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಏನಂದ್ರೆ ಯಾಕೋ ಏನೋ ಗೊತ್ತಿಲ್ಲ ರೀ, ನನಗೆ ನನ್ನ ತವ್ರ ಮನೆಗೆ ಹೋಗ್ಬೇಕು, ನನ್ನ ತವ್ರ ಮನೆ ನಮ್ಮ ಅಣ್ಣ ಅವ್ರ ಮಗನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ರೀ. ಏನಂದ್ರೆ ನನ್ನನ್ನು ಒಂದೇ ಒಂದ್ಸಲ ಕರ್ಕೊಂಡು ಹೋಗ್ರಿ. ಮೀನಾಕ್ಷಿ, 30 ವರ್ಷ ಇಲ್ದೇ ಇರೋ ಆಸೆ ಇವತ್ತ್ಯಾಕೆ ನಿನ್ ತವ್ರ ಮನೆ ಮೇಲೆ ಬಂತು? ಬೇಡ ಕಣೆ, ಬೇಡ. ನೀನು ಅಲ್ಲಿಗೆ ಹೋದ್ರೆ ನಿನ್ಗೆ ಅವಮಾನ ಆಗುತ್ತೆ ಕಣೆ, ಅದನ್ನ ನೀನು ತಡ್ಕಲಾರೆ. ಪರವಾಗಿಲ್ಲ ರೀ. ಮೊದ್ಲೇ ನಿಮ್ಮಣ್ಣ ನಿನ್ ಬಗ್ಗೆ ಅವನ ಮಕ್ಕಳಿಗೆ ವಿಷದ ಬೀಜನೇ ಬಿತ್ತಿದಾನೆ ಕಣೆ. ಅದು ಅಲ್ದೆ ನಿಮ್ಮಣ್ಣನ ಮಗ ಉಗ್ರ ನಿನ್ನ ಕಂಡ್ರೆ ಕೆಂಡನೆ ಕಾರ್ತಾನೆ ಕಣೆ. ಅಂತವ್ರ ಮನೆಗೆ ನೀನ್ ಹೋಗಿ ಅವಮಾನ ಮಾಡಿಸ್ಕೋಬೇಕೇನೆ? ಬೇಡ ಮೀನಾಕ್ಷಿ, ಬೇಡ. ಪರವಾಗಿಲ್ಲ ರೀ, ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕಷ್ಟೆ. ನನಗೆ ಅವಮಾನ ಆಗಲಿ ಇನ್ನೊಂದಾಗಲಿ, ಅವರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನು ಅದನ್ನು ಸಹಿಸ್ಕೋತೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ಕರ್ಕೊಂಡು ಹೋಗಿ. ಆಯ್ತು ಕಣೆ, ಇಷ್ಟು ವರ್ಷ ನೀನ್ ಏನು ಕೇಳ್ದಲ್ಲ, ಇದೊಂದು ಆಸೆನ ಕೇಳಿದೀಯ. ಆಯ್ತು, ನಾಳೆನೆ ಹೋಗೋಣ ನಡಿಯೇ. ಹಲೋ ಸುಮತಿ, ಇವತ್ತಿಗೆ 30 ವರ್ಷ ಆಯ್ತು ಕಣೆ ನನ್ನ ತಂದೆ ತಾಯಿ ತೀರ್ಕೊಂಡು. ಅಂದು ನನ್ನತ್ತೆ ಮಾಡಿದ ಮೋಸಕ್ಕಾಗಿ ಅವಮಾನ ತಾಳಾರ್ದೆ ನನ್ನ ತಂದೆ ತಾಯಿ ಇಬ್ರು ಪ್ರಾಣ ಬಿಟ್ರು ಕಣೆ, ಪ್ರಾಣ ಬಿಟ್ರು. ಸಮಾಧಾನ ಮಾಡ್ಕೊಂಡು. ಅಲ್ಲ ರೀ, ಮದುವೆ ಆದಾಗಿಂದ ನಾನು ಕೇಳ್ತಾನೆ ಇದ್ದೀನಿ, ನಿಮ್ಮ ಅತ್ತೆನ ನಾನೊಂದ್ಸರಿ ನೋಡ್ಬೇಕಲ್ವೇನ್ರಿ? ಸುಮತಿ, ಅವಳ ಹೆಸರು ಈ ಮನೆ ಒಳಗಡೆ ಯಾರ ಬೈಲು ಬರೋಕ್ ಕೂಡ್ದು. ಅವಳ ನೆನಪು ಕೂಡ ಬರ್ಬಾರ್ದು ಅಂತ ನಾನು ಅವಳಿಗೆ ಸಂಬಂಧಪಟ್ಟಂತ ಫೋಟೋ ಬಟ್ಟೆ ಎಲ್ಲಾನು ಸುಟ್ಟಿ ಬೂದಿ ಮಾಡಿದ್ದೀನಿ. ಅಂತದ್ರಲ್ಲಿ ನೀನು ನನ್ನ ಕೋಪ ಎಂತೆಂತ ಅಂತ ಗೊತ್ತಿದ್ರು ಅವಳ ಬಗ್ಗೆ. ಅಲ್ಲ ರೀ, ಅದಾಗಲ್ಲ ರೀ. ಆಗೂ ಇಲ್ಲ ಈಗೂ ಇಲ್ಲ, ಮುಚ್ಚಾವಾಯೆ. ಸಮಾಧಾನ ಮಾಡ್ಕೊಂಡು, ಕೋಪ ಮಾಡ್ಕೊಳ್ಳಿ. ಬರ ಉದ್ಭವ. ಏನಣ್ಣ ಅದು ಏನೋ ಮಾತಾಡ್ತಾ ಇದ್ರೆ? ಏನು ಇಲ್ಲ, ನಾನು ನಿಮ್ಮಣ್ಣ ನಿಮ್ಮ ಅತ್ತೆ ಬಗ್ಗೆ. ಸುಮತಿ, ಈಗ ವಿಚಾರ ಬೇಡ. ಏ ಉದ್ಭವ, ಎಲ್ಲೋ ನಮ್ ತಂಗಿ ದೀಪ? ಅಣ್ಣ, ಅವಳು ಅವ್ಳ ಫ್ರೆಂಡ್ ಮದ್ವೆ ಅಂತ ಬೆಂಗಳೂರಿಗೆ ಹೋಗಿದ್ದಾಳೆ, ಬರೋಕೆ 1 ವಾರ ಆಗುತ್ತೆ ಅಂತ ಕೂಡ ಹೇಳ್ಬಿಟ್ಟು ಹೋಗಿದ್ದಾಳೆ ಅಣ್ಣ. ನೋಡೆ ಸುಮತಿ, ಈ ನಿಂತ ನನ್ನ ತಮ್ಮ ಆ ನನ್ನ ತಂಗಿ ಇಬ್ರು ನನ್ನ 2 ಕಣ್ಗಳಿದ್ದಂಗೆ ಕಣೆ. ಇವ್ರಿಬ್ರು ನಗ್ನಗ್ತಾ ಸಂತೋಷವಾಗಿದ್ರೆ ನಾನು ಇಡೀ ಜಗತ್ತನ್ನೇ ಗೆದ್ದಾಗ ಕಣೆ, ಗೆದ್ದಾಗೆ. ಗೊತ್ತು ರೀ, ಅದಕ್ಕೆ ಅಲ್ವಾ ಯಾವತ್ತೂ ನಮ್ಮ ಮಕ್ಕಳೇ ಆಗಬಾರ್ದು ಅಂತ ನಾವಿಬ್ರು ತೀರ್ಮಾನ ಮಾಡಿಕೊಂಡು ನಿಮ್ಮ ತಮ್ಮ ತಂಗಿನೇ ನಮ್ಮ ಮಕ್ಕಳು ಅಂತ ನೋಡ್ಕೋತಿರೋದು. ನಿಜವಾಗ್ಲೂ ಇಂಥ ಅಣ್ಣನ ಪಡೆಯೋದಕ್ಕೆ ಇವರಿಬ್ರು ಪುಣ್ಯ ಮಾಡಿದಾರೆ ಕಣ್ರಿ. ಅಣ್ಣ ಒಬ್ಬನೇ ಅಲ್ಲ ಅದಕ್ಕೆ, ನಿಮ್ಮಂತ ಅದಕ್ಕೆ ಪಡೆಯೋದಕ್ಕೂ ನಾವು ತುಂಬಾನೇ ಪುಣ್ಯ ಮಾಡಿದ್ದೀವಿ. ತಂದೆ ಇಲ್ಲ ನಮ್ಮ ಮಕ್ಳಿಗೆ ಎತ್ತ ತಾಯಿ ಅಂತೆ ನೀವೇ ನಮ್ಮನ್ನ ಸಲ್ಗು ಸಾಕಿದಿರಿ, ಅದಕ್ಕಿಂತ ಇನ್ನೇನ್ ಬೇಕಂತೆ ನಮ್ಗೆ. ಅಣ್ಣ, ನನ್ ಫ್ಯಾಕ್ಟ್ರಿ ಸ್ವಲ್ಪ ಕೆಲಸ ಇದೆ. ಸರಿ ಕಣ, ಹೋಗ್ಬಾರ. ಹುಷಾರ್ ಕಣ ಉದ್ಭವ.
ಏಯ್ ಸುಮತಿ, ನಾನು ನಿನ್ನ ಮದುವೆ ಆಗೋದಕ್ಕೆ ಹುಡುಗಿ ನೋಡಕ್ ಬಂದಾಗ ಹೇಗಿದ್ದೋ ಈಗಲೂ ಕೂಡ ಅದೇ ಸೌಂದರ್ಯ, ಸ್ವಭಾವ, ನಡೆ ನುಡಿ ಕಡೆ ನಿಂದು. ಏಯ್ ಚಿನ್ನ, ಎಲ್ರು ವಯಸ್ಸಾಯ್ತಾ ಅವ್ರ ಅಂದ ಕಮ್ಮಿ ಆಗ್ತಾ ಹೋದ್ರೆ ವಯಸ್ಸಾಯ್ತಾ ನೀನ್ ಅಂತ ಜಾಸ್ತಿ ಆಗ್ತಾ ಕಣೆ. ಬಾರೇ ನನ್ನ ಮುದ್ದಿನ ರಾಣಿ. ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ಇದುಂಟು ವಯಸ್ಸು ನಿನದು ಮನಸ್ಸು, ಇದುಂಟು ವಯಸ್ಸು ನಿನದು ಮನಸ್ಸು. ನವಿಲೆ ಪಚ್ಚರಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ. ಅಚ್ಚು ಬೆಲ್ಲ ಹಚ್ಚಿ ಬಿಡರ, ಅಲ್ಲಿ ಕೊಂಚ ಇಲ್ಲಿ ಕೊಂಚ, ಹುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ ನನ್ನೆದೆಯ ಪರಪಂಚ, ನನ್ನೆದೆಯ ಪರಪಂಚ. ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗದು ಎಂದು ದಯ ಒಂದೇ ಮುಷ್ಟಿ, ಅದಕ್ಕಿಂದು ನೇರ ದೃಷ್ಟಿ. ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶವೃಷ್ಟಿ. ನವಿಲೆ ಪಚ್ಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ. ಒಂದು ಹೆಜ್ಜೆಯಲ್ಲಿ ಕೊಟ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ, ಸಜ್ಜೆಗಳ ಸಿಹಿಗಳ ಗೆಜ್ಜೆ ಕುಣಿಸಿ ಕಾಯುತ್ತೀನಿ ಪ್ರತಿ ಸಂಜೆ, ಕಾಯುತ್ತೀನಿ ಪ್ರತಿ ಸಂಜೆ. ಲೋಕಕ್ಕಷ್ಟೇ ರಾತ್ರಿ ಹಗಲು, ಪ್ರೇಮಿಗಳಿಗೆ ಬರಿ ಹಗಲು. ಆಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ, ಇಡೀ ಸ್ವರ್ಗ ತೋಳಿನಲ್ಲೇ ಆಶ್ಚರ್ಯವಾಗು ರೀತಿ. ನವಿಲೆ ಪಚ್ಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ. ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ತಗೋ ಇದುಂಟು ವಯಸ್ಸು, ತಗೋ ನಿನದು ಮನಸ್ಸು, ತಗೋ ಇದುಂಟು ವಯಸ್ಸು, ತಗೋ ನಿನದು ಮನಸ್ಸು. ತಗೋ ಇದುಂಟು ವಯಸ್ಸು, ತಗೋ ನಿನದು ಮನಸ್ಸು. ಲಾ 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 ಲಾ. ಚೆನ್ನಾಗಿದ್ದೀರಾ? ಮಕ್ಕಳು ಬರ್ಲಿಲ್ವಾ? ಸುಮತಿ, ದೂರ ನಿಲ್ಲೇ, ಬೀದಿ ನಾಯಿಗಳ ಹತ್ರ ನಿಂದೇನೆ ಮಾತು. ಅದಾಗಲ್ಲ ರೀ, ಇವರು ಈ
ಮನೆ ಮಗಳು ಕಣ್ರಿ. ಇವಳು ಮನೆ ಮಗಳ, ಇವಳು ನನ್ನ ತಂದೆ ತಾಯ್ಕೊಂಡ ಕೊಲೆ ಪಾತಿ ಕಡೆ. ಇವಳು ನನ್ನ ತಂದೆ ಇವಳಿಗೆ ಒಂದೇ ಒಂದು ಕೊರತೆ ಬರ್ದಂಗೆ ನೋಡ್ಕೊಂಡಿದ್ದ ಕಡೆ, ಒಂದು ನೀರು ನೋವಾಗ್ದಂಗೆ ನೋಡ್ಕೊಂಡಿದ್ದ ಕಡೆ. ಆದ್ರೆ ಇವಳು ಅಂತೆ ತಂದೆ ತಾಯಿಗೆ ಕೊಟ್ಟ ಉಡುಗೊರೆ ಏನ್ ಗೊತ್ತೇನೆ? ದುಃಖ, ನೋವು, ನಿರಾಸೆ, ಸಾವು ಕಡೆ. ಹಾಗೆಲ್ಲ ಮಾತಾಡ್ಬೇಡ ನೋಡು. ನಾನು ಯಾವತ್ತು ಪ್ರೀತಿ ಮದುವೆ ಅದು ಮಾತ್ರ ತಪ್ಪು. ಅದಲ್ಲದೆ ನಿನಗೆ ಅವಮಾನ ಆಗೋ ರೀತಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ಕಣ್ರು. ನಡ್ಕೊಂಡಿಲ್ಲ. ನಿನಗೆ ಹೇಗೆ ನಿಮ್ಮೂರಲ್ಲಿ ಮಾನ ಮರ್ಯಾದೆ ಗೌರವ ಅಂತಸ್ತು ಇದೆಯೋ ಅದೇ ರೀತಿ ನನ್ನ ಗಂಡನಿಗೂ ಮಾನ ಮರ್ಯಾದೆ ಗೌರವ ಅಂತಸ್ತು ಎಲ್ಲವೂ ಇದೆ. ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ. ಇನ್ಮೇಲಾದ್ರೂ ಎಲ್ರು ಒಂದಾಗಿ ಬಾಳಲ್ಲ ಕಣ್ರು. ನಮ್ಮ ಮನೆ ಒಳಗಡೆ ಪಾಪಿ ಕಾಲ ಮಡಿಗೆ ನಮ್ಮ ಮನೇನ ಅಪವಿತ್ರ ಮಾಡ್ಬಿಟ್ಟೆ. ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಮನೆ ಬಿಟ್ಟೋಗೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವರು ಈ ಮನೆ ಮಗಳು ಕಣ್ರಿ. ಮನೆ ಮಗಳಿಗೆ ನಮ್ಮ ಮುಂದೆ ಅವಮಾನ ಆಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ. ಬೇಡಮ್ಮ ಬೇಡ. ಹೊತ್ತು ಕರೆದು ಔತಣ ಮಾಡ್ಕೊಳ್ಳೋದು ದರ್ದು ಇವಳಿಗೆ ಏನ್ ಬಂದಿಲ್ಲ. ನನ್ನ ಹೆಂಡತಿ ಮೀನಾಕ್ಷಿ ನಿಮ್ಗೆ ಈ ಮನೆಗೆ ಬೇಡದೆ ಆಗಿರ್ಬೋದು, ಆದ್ರೆ ನನಗೆ ನನ್ನ ಮನೆಗೆ ಇವಳೆ ದೇವತೆ. ಅಂತ ದೇವತೆ ಕಣ್ಣಲ್ಲಿ ಕಣ್ಣೀರಾಕ್ಸ್ತೀರಾ? ಮಾನಗೆಟ್ಟ ಮಾನವ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ದಿದ್ರೆ ನಮ್ಮ ಮನೆ ಒಳಗಡೆ ಕಾಲಿಡ್ತಾ ಇರಲಿಲ್ಲ. ನೀವೇನಾದ್ರು ಇಲ್ಲೇನ ತುಂಡಾಗಿ ಕತ್ತಿಸ್ಬಿಡ್ತೀನಿ. ಓಡ ಮನೆಯಿಂದ ಆಚೆ. ಬೇಡ ನೋಡು, ನಿನ್ ಕೈ ಮುಗಿದು ಕೇಳ್ಕೊತೀನಿ. ಈ ಹಾಗೆತನ ದ್ವೇಷ ಎಲ್ಲ ಅಣ್ಣ ತಲೆಗೆ ಕೊಡೆ ಆಗ್ಬಿಡ್ಲಿ. ಇನ್ ಮುಂದೆ ಎಲ್ರು ಒಂದಾಗಿ ಬಾಳಲ್ಲ ಕಣ್ರು. ಅರ್ಥ ಮಾಡ್ಕೊಳ್ಳಿ. ಮೀನಾಕ್ಷಿ, ಈ ನೊಂದೆ ಒಂದು ಮಾತು ಹೆಚ್ಚಿಗೆ ಆಡೋರು ನನ್ನ ಮೇಲೆ ಹಣೆ. ಬಾರೆ ಹೋಗೋಣ. ಅದು ನಿಮ್ ತಮ್ಮಯ್ಯ ತವರಿಂದ ಹೆಣ್ಮಕ್ಳು ಅಯ್ಯೋ ಅಂತ ಕಣ್ಣೀರ್ ಹಾಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ದಯವಿಟ್ಟು ಹೋಗ್ಬೇಡಿ ಅಮ್ಮ. ಅಮ್ಮನ ಹೋಗ್ಬೇಡಿ ಅಂತ ಹೇಳ್ರಿ. ಅವ್ರ ಈ ರೀತಿ ನೋಡ್ಕೊಂಡೋದ್ರೆ ನಮ್ಗೆ ಒಳ್ಳೇದಾಗಲ್ಲ. ಅರ್ಥ ಮಾಡ್ಕೊಳ್ರಿ ಅಮ್ಮ. ಅಮ್ಮ ನಿಮ್ ತಮ್ಮಯ್ಯ ಅಮ್ಮ. ದಯವಿಟ್ಟು ಅಮ್ಮ. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು. ಹುಟ್ಟು ಸಾವಿನ ನಡುವೆ, ಹುಟ್ಟು ಸಾವಿನ ನಡುವೆ ಕಣ್ಣೀರಿನ ಕಡಲು. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು. ಅಯ್ಯೋ ಕೊಲೆ ಪಾತ್ರ, ನೀವ್ ಬರ್ತಾನೆ ಇದ್ರೆ ನನ್ನ ನೆಟ್ಟಿ ಸಾಯ್ತಾ ಇರ್ಲಿಲ್ಲ ಕಣ. ನಿಮ್ಮಿಂದ ನಮ್ಮ ಮನೆ ಹಾಳು ಮಾಡ್ಬಿಟ್ರಲ್ಲ. ನೀವು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತೀರಾ. ನನಗೆ ಮನೆಯಿಂದ ಆಚೆ. ಮಾತಾಡು ಸುಮತಿ, ಮಾತಾಡಮ್ಮ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ, ಕ್ಷಮಿಸ್ಬಿಡಮ್ಮ. ಸುಮತಿ, ನಿನ್ನ ಸಾವಿಗೆ ಕಾರಣಾದರ ಅಂಶನ ಸರ್ವನಾಶ ಮಾಡ್ತೀನಿ. ಇದು ನಾ ನಿನ್ನ ಮೇಲೆ ಮಾಡೋ ತಪತ ಕಡೆ ತಪತ.
ಆ